ಓಂ ಶ್ರೀ ಆಂಜನೇಯಾಯ ನಮಃ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಚಾನಲ್. ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಬಹಳಷ್ಟು ಸಮಸ್ಯೆಗಳಿಗೆ ನಿಮ್ಮ ಹತ್ರ ಉತ್ತರ ಕಾಣಿಸ್ತಾ ಇಲ್ವಾ? ಕೆಲವೊಂದು ಪ್ರಶ್ನೆಗಳಿಗೆ ಖಂಡಿತ ಮನುಷ್ಯರ ಹತ್ರ ಉತ್ತರ ಸಿಗೋದಿಲ್ಲ, ಆದರೆ ಆ ದೈವ ಶಕ್ತಿಯ ಹತ್ರ ಖಂಡಿತ ಸಿಗುತ್ತೆ. ನಿಮ್ಮ ಮನಸ್ಸಿನೊಳಗಿರೋ ಒಂದು ಗೊಂದಲ ಆಗಿರ್ಬೋದು, ನಂಬಿಕೆಗೆ ಸಿಗದಂತಹ ದ್ರೋಹ ಏನಾದರೂ ನೀವು ಅನುಭವಿಸಿದರೆ, ಒಂದು ಏನು ಮಾಡಬೇಕು ಅನ್ನೋ ಒಂದು ಭಯ ನಿಮ್ಮನ್ನು ಕಾಡ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಎಂಡ್ ಅನ್ನೋದು ಸಿಗುತ್ತೆ ಈ ಒಂದು ರೀಡಿಂಗ್ ಸಹಾಯದಿಂದ. ಇಂದು ಈ ಮಾಹಿತಿ ನಿಮ್ಮ ಮುಂದೆ ಬಂದಿದೆ ಅಂದರೆ ಅದು ಖಂಡಿತ ಹನುಮಂತನ ಸಂಕಲ್ಪ ಅಂತಲೇ ಹೇಳ್ಬೋದು. ಈ ಶನಿವಾರದ ಮುಹೂರ್ತದಲ್ಲಿ ಆಂಜನೇಯ ಸ್ವಾಮಿಯ ಸಂದೇಶ ನಿಮಗಾಗಿ ಖಂಡಿತ ನಿಂತಿದೆ. ಜೀವನದ ಗೊಂದಲಗಳನ್ನು ದೂರ ಮಾಡಿ ದೃಢವಾದ ನಂಬಿಕೆಯಿಂದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮುಂದಿನ ದಾರಿಯ ಸ್ಪಷ್ಟ ಚಿತ್ರಣ ಸಿಗಲಿ ಅಂತ ಬೇಡ್ಕೊಳ್ಳಿ. ಆಂಜನೇಯನ ಆಶೀರ್ವಾದದೊಂದಿಗೆ ಇಂದಿನ ರೀಡಿಂಗ್ ಪ್ರಾರಂಭ ಮಾಡೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಈ ರೀತಿ ಒಂದು ಸ್ಪಿರಿಚುವಲ್ ಅಡ್ವೈಸ್ ಬೇಕು, ಗೈಡೆನ್ಸ್ ಬೇಕು ಅಂತ ಯಾರು ನಿಮ್ಮ ಫ್ರೆಂಡ್ಸಲ್ಲಿ ವೆಯ್ಟ್ ಮಾಡ್ತಿದ್ದಾರಲ್ವ, ಅವರಿಗೆ ಈ ಒಂದು ವಿಡಿಯೋನ ಖಂಡಿತ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಉತ್ತಮ ಮಾಹಿತಿ ವಿಡಿಯೋಸ್ ನಿಮಗೆ ಬೇಕು ನಮ್ಮ ಕಡೆಯಿಂದ ಅನ್ನೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಯಾರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿದ್ದೀರಾ ಅವರು ಖಂಡಿತ ನನ್ನ ಪ್ರೊಫೈಲನ್ನು ಫಾಲೋ ಮಾಡಿ. ನಿಮಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ಆ ಒಂದು ರಿಲೇಟೆಡ್ ಆಗಿರೋ ವಿಡಿಯೋಸನ್ನು ನನಗೆ ಸಾಧ್ಯ ಆದರೆ ಖಂಡಿತ ನಾನು ಮಾಡ್ತೇನೆ. ಪ್ರತಿಯೊಂದು ಸಮಸ್ಯೆ ಹೇಗೆ ಇರುತ್ತೋ ಅದಕ್ಕೆ ಪರಿಹಾರ ಅನ್ನೋದು ಕೂಡ ಖಂಡಿತ ಇರುತ್ತೆ. ಆ ಒಂದು ಪರಿಹಾರವನ್ನು ಪಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹೇಗೆ ಪಡ್ಕೋಬೇಕು ಅನ್ನೋದನ್ನು ನನಗೆ ತಿಳಿದಿರೋ ಸ್ವಲ್ಪ ಜ್ಞಾನದಲ್ಲಿ ನಿಮಗೂ ಕೂಡ ಆ ಒಂದು ಪರಿಹಾರಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಜೀವನದಲ್ಲಿ ಬರೋ ಬಹಳಷ್ಟು ಸಮಸ್ಯೆಗಳಿಗೆ ಕ್ರಿಸ್ಟಲ್ಗಳು ಕೂಡ ಪರಿಹಾರವನ್ನು ಕೊಡುತ್ತೆ. ಅದರಲ್ಲೂ ನಮ್ಮ ಒಂದು ಸಂಸ್ಥೆಯಿಂದ ಸಿಗ್ತಾ ಇರುವಂತಹ 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅನ್ನೋದು ಏನಿದೆ, ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನ್ಯೂಮರಾಲಜಿಗೆ ಸಂಬಂಧಪಟ್ಟ ಹಾಗೆ ಆಕಾಶಿಕ್ ರೆಗಾರ್ಡ್ಸ್ನಲ್ಲಿ ಬರುವಂಥ ಒಂದು ಆಕಾಶಿಕ್ ಕಾರ್ಮಿಕ್ ಡೆಪ್ತ್ ಅನ್ನೋದು ಏನಿದೆ ಅದು ನಿಮಗೆ ಕ್ಯಾರಿ ಆಗದೆ ಇರೋ ರೀತಿ, ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರುವಂಥ 7 ಒಂದು ಮುಖ್ಯವಾದ ಚಕ್ರಗಳು ಏನಿದೆ ಆ ಒಂದು ಚಕ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ಹಾಗೆ, ಮತ್ತು ನಿಮಗೆ ಇಷ್ಟೆಲ್ಲ ಇದೆ, ರಕ್ಷಣೆ ಕೂಡ ಖಂಡಿತ ಬೇಕಾಗುತ್ತೆ. ರಕ್ಷಣೆಗಾಗಿ, ನಿಮ್ಮ ಸಂಪೂರ್ಣ ರಕ್ಷಣೆಗಾಗಿ ಕೆಲವೊಂದು ಕ್ರಿಸ್ಟಲ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿರ್ತೇವೆ. ನಿಮ್ಮ ರಾಶಿ ನಕ್ಷತ್ರ ಸಂಬಂಧಪಟ್ಟ ಹಾಗೆ ನಿಮ್ಮ ಅದೃಷ್ಟದ ಕ್ರಿಸ್ಟಲ್ಗಳು, ನ್ಯೂಮರಾಲಜಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿರುವಂಥ ಒಂದು ಅದೃಷ್ಟದ ಕ್ರಿಸ್ಟಲ್ಗಳು ನಿಮಗೆ ಯಾವುದು ಸರಿ ಹೋಗುತ್ತೆ, ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗೋದಕ್ಕೆ, ಅಷ್ಟೇ ಅಲ್ಲದೆ ನಿಮ್ಮ ಒಂದು ಜೀವನ ಒಂದು ಅಭಿವೃದ್ಧಿ ಆಗೋಕ್ಕೆ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಆಗಿರ್ಬೋದು ಎಲ್ಲನೂ ಸರಿ ಹೋಗಿ ಒಂದು ಒಳ್ಳೆಯ ಏಳಿಗೆ ನಿಮ್ಮ ಜೀವನದಲ್ಲಿ ಬರಲಿ ಅಂತ ಈ ಒಂದು ಕ್ರಿಸ್ಟಲ್ಗಳನ್ನು ಬ್ರೇಸ್ಲೆಟನ್ನು ಮಾಡಿರುವಂಥದ್ದು. ಯಾರಿಗೆಲ್ಲ ಬೇಕಾಗಿದೆ ಸ್ಕ್ರೀನಲ್ಲಿ ಕಾಣೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬರ್ತಾ ಇರುವಂಥದ್ದು ಸೀತಾಸ್ ಬ್ಲೆಸ್ಸಿಂಗ್, ಅಂದರೆ ಸೀತಾದೇವಿಯ ಆಶೀರ್ವಾದ ಅಂತ ಅರ್ಥ. ಈ ಕಾರ್ಡ್ ಬಂದ್ರೇ ಒಂದು ಡಿವೈನ್ ರೀಅಶ್ಯೂರೆನ್ಸ್ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರೋ ಸಂಕಷ್ಟಗಳು ತುಂಬ ಬೇಗನೆ ಸರಿ ಹೋಗುತ್ತೆ. ನೀವು ಅನುಭವಿಸ್ತಾ ಇರುವಂಥ ನೋವು ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಸೀತಾದೇವಿ ಗಮನಿಸ್ತಾ ಇದ್ದಾರೆ. ನಿಮಗೆ ರಕ್ಷಣೆ, ಶಾಂತಿ, ನ್ಯಾಯ ಸಿಗೋ ಸಮಯ ಕೂಡ ತುಂಬ ಹತ್ತಿರದಲ್ಲೇ ಇದೆ. ಸಹನೆಯಿಂದ ಕಾಯಿರಿ. ಇದು ನಿಮ್ಮ ಪರೀಕ್ಷೆ ಮುಗಿತಾ ಇರುವಂತಹ ಸಮಯ. ನಿಮ್ಮ ಹೃದಯ ಖಂಡಿತ ಪ್ಯೂರ್ ಆಗಿರುವಂಥದ್ದು, ಅದಕ್ಕೆ ಸೀತಾದೇವಿಯ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಡಿವೈನ್ ಸಪೋರ್ಟ್ ಕೂಡ ಇದೆ. ಯಾಕೆಂದರೆ ಸೀತಾದೇವಿ ಇಲ್ಲಿ ನಿಮಗೆ ಒಂದು ಮದರ್ ಆಗಿ, ಅಂದರೆ ತಾಯಿಯ ಶಕ್ತಿಯಾಗಿ ಬರ್ತಾ ಇದ್ದಾರೆ. ಅವರು ನಿಮ್ಮನ್ನು ಖಂಡಿತ ಹೀಲ್ ಮಾಡ್ತಾರೆ, ಎಮೋಷ್ನಲಿ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡ್ತಾರೆ. ಮತ್ತು ಒಂದು ರಿಲೇಷನ್ಶಿಪ್ ವಿಷಯಕ್ಕೆ ನೋಡೋದಾದರೆ ನಿಮ್ಮೊಳಗಡೆ ಇರುವಂತಹ ಒಂದು ನೋವೇನಿದೆ ಅದು ನಿಧಾನವಾಗಿ ದೂರ ಆಗ್ತಾ ಇರುವಂತಹ ಸಮಯ. ನಿಷ್ಠೆ ಇದ್ದರೆ ಖಂಡಿತ ಸಂಬಂಧವನ್ನು ಕೂಡ ನೀವು ಉಳಿಸ್ಕೋಬೋದು.
ವಿಶೇಷವಾಗಿ ಮಹಿಳೆಯರಿಗೆ ಗೌರವ ಮತ್ತು ನ್ಯಾಯ ಸಿಗುವಂತಹ ಸಮಯ ಇದು ಅಂತ ನೋಡ್ಬೋದು. ಮತ್ತು ಫೈನಾನ್ಸಲ್ಲಿ ನೋಡೋದಾದರೆ ಒಂದು ಹಣಕಾಸಿನ ವಿಷಯಕ್ಕೆ ನಿಧಾನವಾಗಿ ಎಲ್ಲನೂ ಸರಿ ಹೋಗೋ ಒಂದು ಹಂತಕ್ಕೆ ಬಂದಿದೆ. ತಾಳ್ಮೆಯಿಂದ ಕಾದರೆ ಖಂಡಿತ ಪ್ರತಿಫಲ ಕೂಡ ಸಿಗುತ್ತೆ. ಸಾಧ್ಯವಾದರೆ ಪ್ರತಿದಿನ ಜೈ ಶ್ರೀರಾಮ್ ಅಥವಾ ಸೀತಾರಾಮ ಧ್ಯಾನ ಕೂಡ ಮಾಡ್ಬೋದು. ತಾಳ್ಮೆ ಮತ್ತು ಶಾಂತ ಮನಸ್ಸಿನಿಂದ ಇದ್ದಾಗ ನಿಮ್ಮ ಎನರ್ಜಿಯನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ನೀವು ಅನುಭವಿಸ್ತಾ ಇರೋವಂತಹ ಕಷ್ಟಗಳು ಯಾವುದು ಕೂಡ ಇದೆಲ್ಲ ಒಂದು ಪರೀಕ್ಷೆಯ ಕಾಲ ಆಗಿರುತ್ತೆ. ಅದೆಲ್ಲ ನಿಮ್ಮ ಆತ್ಮವನ್ನು ಶುದ್ಧ ಮಾಡೋದಕ್ಕೆ, ಅಂದರೆ ನಿಮ್ಮನ್ನು ಒಂದು ಜೀವನಕ್ಕೆ ಪ್ರಿಪೇರ್ ಮಾಡೋದಕ್ಕೆ ಬಂದಿರುವಂಥದ್ದು ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿರುತ್ತೆ. ಸಾಧ್ಯವಾದರೆ ಕ್ರಿಸ್ಟಲ್ಗಳನ್ನು ಕೂಡ ಉಪಯೋಗ ಮಾಡಿಕೊಂಡು ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹಾರವನ್ನು ನೀವು ಪಡ್ಕೊಳ್ಬೋದಾಗಿರುತ್ತೆ. ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಬ್ಲ್ಯಾಕ್ ಟರ್ಮಲಿನ್ ಆಗಿರ್ಬೋದು, ಮತ್ತು ಮೂನ್ ಸ್ಟೋನ್ ಅಂತ ಹೇಳ್ತೀವಿ. ಇದಿಷ್ಟು ಕೂಡ ನಿಮ್ಮ ಜೀವನದಲ್ಲಿ ಒಂದು ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ತರೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂಥದ್ದು ದ ರಿಂಗ್, ಅಂದರೆ ಚೂಡಾಮಣಿ. ಇದನ್ನು ರಾಮಾಯಣದಲ್ಲಿ ನಾವು ನೋಡ್ಬೋದು. ಸೀತಾದೇವಿಗೆ ನಂಬಿಕೆ ಬರಲಿ ಅಂತ ಶ್ರೀರಾಮ ಅವರು ಹನುಮಂತನಿಗೆ ಕೊಟ್ಟು ಕಳಿಸ್ತಾರೆ. ಚೂಡಾಮಣಿ ಅಂದ್ರೇ ನಂಬಿಕೆ ಮತ್ತು ಸತ್ಯದ ಗುರುತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಯಾರಾದರೂ ನಿಮ್ಮ ಜೀವನಕ್ಕೆ ಮತ್ತೆ ಸಂಪರ್ಕ ಮಾಡ್ಬೋದು ಅನ್ನೋದು ಒಂದು ಇದರ ಅರ್ಥ ಆಗಿರುತ್ತೆ. ಅಥವಾ ಒಂದು ಸತ್ಯ ಹೊರಗಡೆ ಬರುತ್ತೆ. ಯಾವುದಾದ್ರೂ ನಿಮಗೆ ಕಾಣಬಾರ್ದು ಅಂತ ಮುಚ್ಚಿಟ್ಟಿರ್ಬೋದು ನಿಮಗೆ ಗೊತ್ತಿರೋಂಥ ಜನಗಳು, ಅದು ನಿಮಗೆ ಗೊತ್ತಾಗುತ್ತೆ. ನಂಬಿಕೆ, ಬಾಂಧವ್ಯ ಮತ್ತೆ ಜಾಸ್ತಿ ಆಗುತ್ತೆ ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿರುತ್ತೆ. ಅಷ್ಟೇ ಅಲ್ಲದೆ ಪ್ರೀತಿ ಪ್ರೇಮ ವಿಷಯದಲ್ಲಿ ನೋಡೋದಾದರೆ ಹಳೆಯ ವ್ಯಕ್ತಿ ಮತ್ತೆ ನಿಮಗೆ ಸಂಪರ್ಕ ಮಾಡ್ಬೋದು. ಕಮಿಟ್ಮೆಂಟ್ ಬಗ್ಗೆ ಮತ್ತೆ ಮಾತುಕತೆ ನಡೀಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ ಅದೆಲ್ಲ ಕೂಡ ಕ್ಲಿಯರ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಸಿನ್ಸಿಯಾರಿಟಿ ಇದ್ದರೆ ಮಾತ್ರ ಒಂದು ಸ್ಟೇಬಲ್ ಎನರ್ಜಿ ಬರುತ್ತೆ. ಮತ್ತು ಹಣಕಾಸಿನ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಯಾವುದೋ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗಿರುತ್ತೆ, ಒಂದು ಡೀಲ್ ಫೈನಲೈಸ್ ಮಾಡಬೇಕಾಗಿರುತ್ತೆ. ಅದೆಲ್ಲ ಕೂಡ ಸರಿ ಹೋಗೋ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ. ಪೆಂಡಿಂಗ್ ಕಮ್ಯುನಿಕೇಷನ್ಸ್ ಏನೇನಿದೆ, ಅಂದರೆ ಪೆಂಡಿಂಗ್ ಕನ್ವರ್ಸೇಷನ್, ಡೀಲಿಂಗ್ ವಿಷಯಗಳಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಜಾಬಲ್ಲಿ ಆಗಿರ್ಬೋದು, ಅದೆಲ್ಲ ಕೂಡ ಕಂಪ್ಲೀಟ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಒಂದು ಆಪರ್ಚುನಿಟಿ ಏನಿದೆ, ಖಂಡಿತ ಒಂದು ಹೊಸ ಆಪರ್ಚುನಿಟಿ ನಿಮಗೆ ಬರೋದ್ರಲ್ಲಿದೆ. ನೀವು ಕೇಳಿದ ಎಲ್ಲ ಪ್ರಶ್ನೆಗೂ ಶ್ರೀ ಆಂಜನೇಯ ಅವರು ಒಂದು ಸಿಗ್ನಲನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ಗೆ ಗೊತ್ತಾಗ್ತಾ ಇದೆ, ಆದರೆ ನೀವು ಇಗ್ನೋರ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಈ ಒಂದು ಸೈನ್ಸ್ ರಿಪೀಟೆಡ್ ಆಗಿ ಬರೋದ್ರಿಂದ ಖಂಡಿತ ಗಮನ ಇಟ್ಟು ಗಮನಿಸಿ. ನಿಮಗೆ ಗೊತ್ತಾಗುತ್ತೆ ಆ ಒಂದು ಸೈನ್ಸ್ ಎಲ್ಲಿಂದ ಬರ್ತಾ ಇದೆ, ಆ ಒಂದು ಸೂಚನೆಗಳು ನಿಮ್ಮ ಇಂಟ್ಯೂಷನ್ಗೆ ಅನ್ನೋದು. ಆದಷ್ಟು ಬೇಗ ಯಾರನ್ನೂ ನಂಬೋದಕ್ಕೆ ಹೋಗಬೇಡಿ. ತುಂಬ ಅರ್ಧ ಜನ ಅರ್ಧ ಸತ್ಯ ಹೇಳುವಂಥವ್ರು ಇರ್ತಾರೆ. ಅದರಲ್ಲಿ ತುಂಬ ಫೇಕ್ ಪ್ರಾಮಿಸಸ್ ಮಾಡೋರು ಕೂಡ ಇರ್ತಾರೆ. ಸ್ವಲ್ಪ ಹುಷಾರಾಗಿರಿ. ಹೊರಗಡೆ ತುಂಬ ಒಳ್ಳೆಯವ್ರ ರೀತಿ ಕಾಣಿಸ್ತಾರೆ, ಆದರೆ ಒಳಗಡೆ ಅಷ್ಟು ಒಳ್ಳೆಯವರಾಗಿರೋದಿಲ್ಲ. ತುಂಬ ಬ್ಲೈಂಡಾಗಿ ಯಾರನ್ನೂ ನಂಬೋದಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ಕ್ಲಿಯರ್ ಕ್ವಾರ್ಟ್ಸ್, ರೋಡ್ಸ್ ಕ್ವಾರ್ಟ್ಸ್ ಅನ್ನೋ ಒಂದು 2 ಕ್ರಿಸ್ಟಲ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ನನ್ನ ಜೀವನದಲ್ಲಿ ಸತ್ಯ ಮತ್ತು ನಿಷ್ಠೆನೇ ಬರಲಿ ಅಂತ 11 ಬಾರಿ ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಯಾರು ಮೋಸ ಮಾಡುವಂಥ ಜನಗಳಿದ್ದಾರಲ್ವ, ಅವರಿಂದ ನಿಮಗೆ ಒಂದು ರಕ್ಷಣೆಯನ್ನು ಶ್ರೀ ಆಂಜನೇಯ ಅವರು ಖಂಡಿತ ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣಕಾಸಿನ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳಿದ್ದಾವೆ. ಒಂದು ಮನಿ ಬ್ಲಾಕೇಜಸ್ ಇದೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ, ಬಂದಿರುವಂಥ ದುಡ್ಡು ನಮ್ಮ ಹತ್ರ ಉಳಿತಾ ಇಲ್ಲ, ಯಾವುದೋ ಒಂದು ವಿಷಯಕ್ಕೆ ಖರ್ಚಾಗೋಗ್ತಾ ಇದೆ. ಈ ರೀತಿ ಎಲ್ಲ ಸಮಸ್ಯೆಗಳು ನೀವು ಕೂಡ ಅನುಭವಿಸ್ತಾ ಇದ್ದರೆ, ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದಾದರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಬಳಸ್ಬೋದು. ಇದರಿಂದ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಏನೇನಿದೆ, ಸಾಲಗಳಾಗಿರ್ಬೋದು, ಇದೆಲ್ಲ ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳಿದೆ, ಅವರು ಈ ಒಂದು ಬ್ರೇಸ್ಲೆಟ್ಗಳನ್ನು ಉಪಯೋಗ ಮಾಡಬಹುದು. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಪ್ರಾಣ ಕಾರ್ಡ್ ಬಂದಿರುವಂಥದ್ದು. ಪ್ರಾಣ ಅಂದ್ರೇ ಒಂದು ಉಸಿರಾಟ ಅಂತ ಅರ್ಥ. ನಿಮ್ಮ ಮನಸ್ಸು ಮತ್ತು ದೇಹ ತುಂಬ ಓವರ್ಲೋಡೆಡ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ನೀವು ಹೊರಗಿರೋ ಒಂದು ಸಮಸ್ಯೆಗಳಿಂದ ನಿಮ್ಮ ಮನಸ್ಸಿನ ಒಂದು ಸ್ಥಿತಿ ಕೂಡ ಬದಲಾಗಿದೆ. ಪ್ರಾಣಶಕ್ತಿ ಒಂದು ಬ್ಯಾಲೆನ್ಸ್ ಆಗಿದ್ದಾಗೆ ಮಾತ್ರ ಎಲ್ಲನೂ ಕೂಡ ಸರಿಯಾಗಿ ನಡೀತಾ ಇರುತ್ತೆ. ಉತ್ತರ ಹೊರಗಡೆ ಇಲ್ಲ, ನಿಮ್ಮ ಉಸಿರಿನಲ್ಲೇ ಇದೆ ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿದೆ.
ನೀವು ಒಂದು ಡಿವೈನ್ ಕನೆಕ್ಷನ್ ಅಂದರೆ ಡಿವೈನ್ ಎನರ್ಜಿಯಿಂದ ಡಿಸ್ಕನೆಕ್ಟ್ ಆಗಿದ್ದೀರಾ ಅನ್ನೋ ಒಂದು ಸೂಚನೆ ಕೂಡ ಸಿಗ್ತಾ ಇದೆ. ಮತ್ತೆ ಕನೆಕ್ಟ್ ಆಗೋ ಒಂದು ಟೈಮ್ ಈಗ ಬಂದಿದೆ. ನೀವು ತುಂಬ ಆಂಗ್ಸೈಟಿ, ಸ್ಟ್ರೆಸ್, ಓವರ್ ಥಿಂಕಿಂಗಲ್ಲಿ ಇದ್ದೀರಾ ಅಂತ ಆ ಒಂದು ಫೇಸಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಶಾಂತಿಯಿಂದ ಯೋಚನೆ ಮಾಡಿ, ಆಗ ನಿಮಗೆ ಡಿಸಿಷನ್ನಲ್ಲಿ ಕ್ಲಾರಿಟಿ ಅನ್ನೋದು ಬರುತ್ತೆ. ಸ್ವಲ್ಪ ನಿಧಾನ ಮಾಡಿ, ಯಾವತ್ತೂ ಆತುರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸ್ಟೆಪ್ ಬೈ ಸ್ಟೆಪ್ ಯೋಚನೆ ಮಾಡಿ ಮುಂದುವರಿಯೋದು ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಒಂದು 5 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿ ಅಥವಾ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನನ್ನ ಪ್ರಾಣಶಕ್ತಿ ಒಂದು ಬ್ಯಾಲೆನ್ಸಿಂಗ್ ಆಗಿದೆ ಅಂತ 9 ಸಲ ಹೇಳ್ಕೊಳ್ಳೋದು ಇದೊಂದು ಪಾಸಿಟಿವ್ ಅಫರ್ಮೇಷನ್ ಆಗಿರುತ್ತೆ. ಇದನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಒಂದು ಪ್ರಾಣಶಕ್ತಿ ಬ್ಯಾಲೆನ್ಸ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಅಮೆಥೈಸ್ಟ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್, ಈ ಎರಡು ಒಂದು ಕ್ರಿಸ್ಟಲ್ಗಳನ್ನು ಯೂಸ್ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ, ಒಂದು ಬ್ರೀತಿಂಗ್ ಪ್ರಾಕ್ಟೀಸ್ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಒಂದು ಪ್ರಾಣಶಕ್ತಿಯನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬಹುದು. ನಿಮ್ಮ ಹೆಲ್ತನ್ನ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಓವರ್ ಥಿಂಕಿಂಗ್ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೀವು ಓವರ್ ಥಿಂಕಿಂಗ್ ಮಾಡೋದನ್ನು ನಿಲ್ಲಿಸಿದ ಕ್ಷಣ ನಿಮ್ಮ ಜೀವನ ಖಂಡಿತ ಸರಿಯಾಗುತ್ತೆ ಅನ್ನೋದು ಈ ಒಂದು ಕಾಡಿನ ಸಂದೇಶ ಆಗಿದೆ. ನಿಮ್ಮ ಜೀವನದಲ್ಲಿ ಇನ್ನೂ ಒಂದು ಹೆಚ್ಚಿನ ರಕ್ಷಣೆ ಬೇಕು ನೆಗೆಟಿವ್ ಎನರ್ಜೀಸಿಂದ ಅನ್ನೋದಾದರೆ, ನಿಮ್ಮ ಸುತ್ತ ಇರುವಂತಹ ಜನ ಒಂದು ಕೆಟ್ಟ ದೃಷ್ಟಿಯಿಂದ ನಿಮಗೆ ಪದೇ ಪದೇ ಆರೋಗ್ಯ ಕೆಡ್ತಾ ಇದ್ದರೆ, ಅಥವಾ ಯಾರಾದರೂ ನಿಮಗೆ ಮಾಟ ಮಂತ್ರ ಮಾಡಿಸಿ ಅದರಿಂದ ನಿಮ್ಮ ಆರೋಗ್ಯ ಕೆಡ್ತಾ ಇದ್ದರೆ, ಅಥವಾ ನಿಮ್ಮ ಮನೆ ಪರಿಸ್ಥಿತಿ ಸರಿ ಹೋಗ್ತಾ ಇಲ್ಲ, ಎಲ್ಲ ವಿಷಯದಲ್ಲೂ ಏನೋ ಒಂದು ತೊಂದರೆ ಆಗ್ತಿದೆ, ಈ ರೀತಿ ಸಮಸ್ಯೆಗಳನ್ನು ಯಾರು ಅನುಭವಿಸ್ತಾ ಇದ್ದೀರಾ, ಈ ಒಂದು ಕ್ರಿಸ್ಟಲ್ಗಳನ್ನು ಬ್ರೇಸ್ಲೆಟ್ ಮಾಡಿ ನಿಮ್ಮ ಕೈಯಲ್ಲಿ ಹಾಕ್ಕೊಳ್ಳೋದ್ರಿಂದ ಬಹಳಷ್ಟು ಒಂದು ಕೆಟ್ಟ ಶಕ್ತಿಗಳಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಅದು ಮಾಟಮಂತ್ರ ಸಮಸ್ಯೆ ಆಗಿರ್ಬೋದು ಅಥವಾ ದೃಷ್ಟಿ ದೋಷಗಳಾಗಿರ್ಬೋದು. ಅಷ್ಟೇ ಅಲ್ಲದೆ ನಾವು ದಾರಿಲಿ ಓಡಾಡ್ತಾ ಗೊತ್ತಿಲ್ಲದೆ ಏನೋ ತುಳಿದಿರ್ತೀವಿ, ಅದರಿಂದ ಕೂಡ ಬಹಳಷ್ಟು ನೆಗೆಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಇರುತ್ತೆ. ಅದೆಲ್ಲದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಈ ಒಂದು ಬ್ರೇಸ್ಲೆಟ್ಗಳು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಜೀವನದಲ್ಲಿರೋ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದಾದರೆ ಕ್ರಿಸ್ಟಲ್ಗಳ ಸಹಾಯವನ್ನು ನಾವು ಪಡ್ಕೋಬಹುದು. ಬ್ರೇಸ್ಲೆಟ್ ರೂಪದಲ್ಲಿ ಅಷ್ಟೇ ಅಲ್ಲದೆ ನಾವು ಗ್ರಿಡ್ಗಳನ್ನು ಕೂಡ ಮಾಡಿ ಮನೇಲಿ ಇಟ್ಕೋಬೋದು, ಆಫೀಸ್ ಟೇಬಲ್ ಮೇಲೆ ಇಡ್ಬೋದು, ಮಲಗೋ ಕೋಣೆಯಲ್ಲಿ ಇಟ್ಕೋಬೋದು, ಅಥವಾ ಮಕ್ಕಳು ಓದ್ಕೊಳ್ಳೋ ಒಂದು ಟೇಬಲ್ ಮೇಲೆ ಇಡೋದ್ರಿಂದ ಮಕ್ಕಳಿಗೆ ಒಂದು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿಯಾಗಿ ಒಂದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅವ್ರಿಗೆ ಓದಿನಲ್ಲಿ ಒಂದು ಆಸಕ್ತಿ ಅನ್ನೋದನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾರಿಗೆಲ್ಲ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಗ್ರಿಡ್ಗಳು ಬೇಕಾಗಿದೆ ಅವರು ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ನಿಮಗೆ ಯಾವ ವಿಷಯದಲ್ಲಿ ವಿಡಿಯೋಸ ಬೇಕಾಗಿದೆ, ಪರಿಹಾರಗಳು ಬೇಕಾಗಿದೆ, ಅದೆಲ್ಲವನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹಾರಗಳ ವಿಡಿಯೋಗಳನ್ನು ಖಂಡಿತ ನಾನು ಮಾಡ್ತಿದ್ದೇನೆ. ರೀಡಿಂಗ್ ಯಾವ ವಿಷಯಕ್ಕೆ ಬೇಕು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಆ ಒಂದು ರೀಡಿಂಗನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.